ಮತ್ತೆ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಬೇರೆ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಪಾರ್ಟ್ 2 ವಿಡಿಯೋ. ಆದರೆ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು ಎಲ್ಲರೂ ಬಂದುಬಿಟ್ಟು ನಮ್ಮ ಒಂದು ಆನೆ ಕ್ಯಾಂಪಿನಲ್ಲಿ, ನಮ್ಮ ಮಹೇಂದ್ರ, ಭೀಮಾ, ಈ ಮತ್ತಿಗೋಡು ಕ್ಯಾಂಪಲ್ಲಿ, ಆ ಕ್ಯಾಂಪಿಗೆ, ಬಳ್ಳೆ ಕ್ಯಾಂಪಿಗೆ ಶಿಫ್ಟ್ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ತುಂಬ ಜನರು ಕಮೆಂಟ್ ಮಾಡಿದರು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಕಣ್ಣು ಜೀವ ಕಣ್ಣು ದೈವ ಕಣ್ಣು ಗರ್ವ ಕಣ್ಣು. ಈ ವಿಷಯಗಳನ್ನ ನಾನು ಅಷ್ಟೇ ಎಲ್ಲ ಕ್ಯಾಂಪಲ್ಲೂ ಎಲ್ಲ ಯೂಟ್ಯೂಬರ್ಗಳು ಹೋಗ್ಬಿಟ್ಟು ಆನೆ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರುವಾಗ ನಾನು ತುಂಬ ಎಲ್ಲರ ವಿಡಿಯೋ ನೋಡ್ತಾ ಇದ್ದೆ. ನಾನು ಅಷ್ಟೇ ನಮ್ಮ ಆನೆ ಬಗ್ಗೆ ಮಾಡೋ ಎಲ್ಲ ಒಂದು ಯೂಟ್ಯೂಬರ್ ಅವ್ರದ್ದು ಸಬ್ಸ್ಕ್ರೈಬರ್ ಆಗಿದ್ದೀನಿ, ನಾನು ಸಮೇತ. ನಾನು ನೋಡ್ತಾ ಇದ್ದೆ, ಏನಪ್ಪ ಹಿಂಗೆ ಹೇಳ್ತಾವ್ರಲ್ಲಪ್ಪ, ಅಯ್ಯೋ ಹಿಂಗಾಗಬಾರ್ದಿತ್ತು. ಏನಕ್ಕಾದರೆ ಹುಟ್ಟಿ ಬೆಳೆದ ಒಂದು ಕ್ಯಾಂಪಲ್ಲಿ, ಅಂದರೆ ಪಳಗಿಸಿದ ಒಂದು ಕ್ಯಾಂಪಲ್ಲಿ ಪಳಗಿಸೋದು ಮತ್ತು ಅದು ಮತ್ತೆ ಹುಟ್ಟೋದು ಎರಡು ಒಂದೇ ನಮ್ಮ ಪ್ರಕಾರ. ಏನಕ್ಕಾದರೆ ಅದು ಹುಟ್ಟಿರುವಾಗ ಕಾಡಾನಾಗಿ ಹುಟ್ಟಿರುತ್ತೆ, ಒಳ್ಳೆ ಆನೆ ಆಗಿರ್ಬೇಕಂದ್ರೆ ನಮ್ಮ ಪಳಗಿಸಿ ತೆಗೆದಿದ ಮೇಲೆ ಅಲ್ಲೇ ಅದ್ರದ್ದು ಒಂದು ಇದಾಗುತ್ತೆ ಆನೆಗಳದ್ದು. ಪಳಗಿಸಿರೋ ಆ ಕ್ಯಾಂಪಲ್ಲೇ ಬಿಟ್ಟು ಬೇರೆ ಒಂದು ಕ್ಯಾಂಪಲ್ಲಿ ಕರ್ಕೊಂಡೋಗಿ ಬಿಡ್ತಾವ್ರಲ್ಲಪ್ಪ ಅಂತ ನಾವು ಅಷ್ಟೇ ತುಂಬ ಇದಾಗ್ಬಿಟ್ಟಿದ್ದೋ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೋ ವಿಡಿಯೋ ನೋಡಿ. ಕೊನೆಗೆ ಏನಾಯಿತು, ಹಂಗೆ ಮಾತಾಡ್ಕೊಂಡು ಬರಬೇಕಾದ್ರೆ ಒಬ್ರು ಅಜ್ಜಿ ಸಿಕ್ಕಿದ್ರು. ಹಂಗೆ ಅವ್ರ ಜೊತೆ ಮಾತಾಡ್ತಿದ್ದೆ, ಹಂಗಾಗಿ ವಿಡಿಯೋ ಕಟ್ಟಾಗ್ಬಿಟ್ಟು. ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ವಿಷಯ ಎಲ್ಲರೂ ಅವ್ರು ಹೇಳೋದು ವಿಡಿಯೋಗಳನ್ನ ಕೇಳಿ ತುಂಬ ಬೇಜಾರಾಯಿತು. ಏನಕ್ಕಾದರೆ ಸ್ವಂತ ಒಂದು ಕಾಡಾನಾಗಿ ಇರುತ್ತೆ, ಅದಕ್ಕೊಂದು ಹೆಸರಿಟ್ಟು ಅಲ್ಲೇ ಪಳಗಿಸಿ ತೆಗೆದು ಅದೆಲ್ಲ 4 ಜನಕ್ಕೆ ಪರಿಚಯ ಆಗಿ ಒಂದು ಹೆಸರು ಮಾಡಿದ ಟೈಮಲ್ಲಿ ಇವಾಗ ಒಂದು ಬೇರೆ ಕ್ಯಾಂಪಿಗೆ ಆಗ್ತಾಯಿದ್ದಾರೆ, ಬಳ್ಳೆ ಅನ್ನೋ ಕ್ಯಾಂಪಿಗೆ ಆಗ್ತಾಯಿದ್ದಾರೆ ಅನ್ನೋವಾಗ ತುಂಬ ಬೇಜಾರಾಯಿತು. ಇನ್ನೊಂದು ಬಳ್ಳೆ ಕ್ಯಾಂಪಲ್ಲಿ ಆನೆ ಇಲ್ಲ ಅಂತ ಕೇಳುವಾಗ ಇನ್ನೂ ಬೇಜಾರಾಯಿತು. ಏನಕ್ಕಾದರೆ ನಮ್ಮ ಇವಾಗ ಏನಿದೆ ಕ್ಯಾಂಪ್ಗಳು ನಮ್ಮ ಕರ್ನಾಟಕದಲ್ಲಿ, ಅದಕ್ಕಿಂತ ಮುಂಚೆ ಇದ್ದಿದ್ದು ಕ್ಯಾಂಪ್ ಒಂದು ಬಳ್ಳೆಯಲ್ಲೇ ಇದ್ದಿದ್ದು, ತುಂಬ ದೊಡ್ಡ ಕ್ಯಾಂಪ್ ಇದ್ದಿದ್ದು. ಆ ಒಂದು ಕ್ಯಾಂಪಿನಲ್ಲೇ ಇವಾಗ ಆನೆಗಳಿಲ್ಲ. ಇವಾಗ ನಮ್ಮ ಎಲ್ಲ ಕ್ಯಾಂಪ್ಗಳಿಂದ ಆನೆಗಳನ್ನ ತಗೊಂಡೋಗಿ ಇಲ್ಲಿ ಬಿಡ್ತಾ ಇದ್ದಾರೆ, ಹಿಂಗೆ ಅಂತ ತುಂಬ ಜನರು ಮೆಸೇಜ್ ಮಾಡ್ತಾಯಿದ್ರು. ಮೆಸೇಜ್ ಕಮೆಂಟ್ ಮಾಡಿದರು ಮತ್ತು ವೀಡಿಯೋನ ಮಾಡಿ ಹಾಕಿದ್ರು. ನಿಮ್ಗೆ ಗೊತ್ತಲ್ಲ, ನಾನು ಕೇಳಿದೆ, ನನಗೂ ಬೇಜಾರಾಯಿತು. ಅದು ಇನ್ನೊಂದು ಸತ್ಯ ಒಂದು ವಿಷಯ ಹೇಳ್ಕೊಡ್ತಾ ನಿಮಗೆ. ಒಂದು ಕೊನೆ ತನಕ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೆಲ್ಲ ಎಲ್ಲ ಸುಳ್ಳೋದು. ನಾನು ಹೇಳ್ತಾ ಇದ್ದೀನಿ, ಯಾವ ಆನೆಯೂ ಯಾವ ಕ್ಯಾಂಪಿಗೂ ಹೋಗಲ್ಲ. ಅಕಸ್ಮಾತಾಗಿ ಬೇರೆ ಆನೆ ಹೋದರೂ ನಮ್ಮ ಮಹೇಂದ್ರ, ಭೀಮಾ ಈ ಥರ ಒಂದು ಒಳ್ಳೆ ಟ್ರೈನಿಂಗ್ ಇರೋ ಆನೆ, ದಸರಾಕ್ಕೆ ಹೋಗೋ ಆನೆ ಮತ್ತು ಎಲ್ಲ ಕಾರ್ಯಾಚರಣೆಗೆ ಒಂದು ಭಾಗವಹಿಸುವ ಆನೆಗಳನ್ನ ಅವರವರ ಕ್ಯಾಂಪಿನಿಂದ ಯಾವ ಆನೆಗಳನ್ನ ಬಿಟ್ಟು ಕೊಡೋಲ್ಲ. ಇನ್ನೊಂದು ಮತ್ತಿಗೋಡು ಕ್ಯಾಂಪು ಒಳ್ಳೆ ಪರ್ಫೆಕ್ಟ್ ಕ್ಯಾಂಪು. ಏನಕ್ಕಾದರೆ ಅಲ್ಲೇ ನಮ್ಮ ಲೀಡ್ರು, ಅಲ್ಲೇ ನಮ್ಮ ಡಾನ್ ಇರೋದಲ್ವಾ. ಡಾನ್ ಅಂದರೆ ಯಾರು ಅಂದ್ಕೊಂಡ್ಬಿಟ್ಟಿದ್ದೀರ, ನಮ್ಮ ಅಭಿಮನ್ಯನೇ. ಅಲ್ಲೇ ನಮ್ಮ ಡಾನ್ ಇರೋದು, ಅವರ ಒಂದು ಪಡೆನೇ ಅಲ್ಲಿಂದ ರೆಡಿಯಾಗಿ ಹೋಗ್ತದೆ. ಹಂಗಾಗ್ಬಿಟ್ಟು ನಮ್ಮ ಅಭಿಮನ್ಯ ಇರೋ ಜಾಗದಲ್ಲಿ ಎಲ್ಲ ಒಂದು ಅವ್ರ ಟೀಮು ಇರಬೇಕಾಗುತ್ತೆ. ಒಂದಲ್ಲಿ ಒಂದು ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ, ಆಯಿತಾ? ಯಾರು ಏನು ಅನ್ಕೋಬೇಡಿ. ಯಾವ ಆನೆಯೂ ನಮ್ಮ ಯಾವ ಕ್ಯಾಂಪಿಂದನೂ ಹೋಗಲ್ಲ. ಯಾರು ಆ ಥರ ಅಂದ್ಕೊಂಡು ಅಲ್ಲಿಗೆ ಹೋಗ್ತದೆ ಇಲ್ಲಿಗೆ ಹೋಗ್ತದೆ ಯಾರು ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡಬೇಡಿ. ಯಾವ ಆನೆಯೂ ಹೋಗಲ್ಲ, ಅದೆಲ್ಲ ಹೇಳ್ತಾರೆ ಅಷ್ಟೇ, ಕೇಳ್ತಾರೆ ಅಷ್ಟೇ, ಸ್ವಲ್ಪ ದಿನ ಅಷ್ಟೇ, ಮಾತಲ್ಲೇ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಅದೆಲ್ಲ ಹೋಗೋ ಮಾತೇ ಇಲ್ಲ, ಹೋಗೋದು ಇಲ್ಲ. ಏನಕ್ಕಾದರೆ ಎಲ್ಲ ಇವಾಗ ಚೆನ್ನಾಗಿರುವಾಗನೇ ಎಲ್ಲ ಬೇಕಂದರೆ ಹೆಂಗಪ್ಪ? ಹಾಳಾದಾಗ ಯಾರಿಗೂ ಬೇಡ ಅಂತೆ, ಚೆನ್ನಾಗಿರುವಾಗ ಎಲ್ಲರಿಗೂ ಬೇಕಂದರೆ ಎಷ್ಟು ಚೆನ್ನಾಗಿರೋ ವಸ್ತು ಆದ್ರಷ್ಟು. ಇವಾಗ ಹಾಳಾಗಿದ್ದಾಗ ನೋಡಿ, ಯಾರು ತಿರುಗಿ ಸಮೇತ ನೋಡಲ್ಲ. ಹಿಂಗೆ ನನ್ನ ಮಗ ಹಾಳಾಗೋಗಿದ್ದಾನೆ, ನನ್ನ ಮಗ ಹಾಳಾಗೋಗಿದ್ದಾನೆ, ತಿರುಗಿ ನೋಡಲ್ಲ ಯಾರು ಅಂತ ಹೇಳ್ತಾರೆ. ಚೆನ್ನಾಗಾಗಿದ್ಮೇಲೆ ಎಲ್ಲರೂ ತಿರುಗಿ ನೋಡೋ, ಹಿಂಗೆ ಮುಂದೆ ಹೋಗೋರೆಲ್ಲ ಈ ಕಡೆ ನೋಡ್ತಾ ಇರ್ತಾರೆ. ಹಿಂಗೆ ನಮ್ಮ ಆನೆನೇ ಚೆನ್ನಾಗಿದ್ದಾನೆಲ್ಲ ಆ ಥರ. ಚೆನ್ನಾಗಿರುವಾಗ ಎಲ್ಲ ಬರೋದಲ್ಲ, ಹಾಳಾಗಿದ್ದಾಗ ಎಲ್ಲ ಬರಬೇಕು. ಏನಕ್ಕಾದರೆ ಒಂದಲ್ಲ ಒಂದು ದಿನ ಚೆನ್ನಾಗಿ ಆಗುತ್ತೆ. ಆ ಒಂದು ಇದರಲ್ಲಿ ಇರಬೇಕು. ಇದು ಸುಮ್ಮನೆ ಹೇಳ್ತಾ ಇರೋದು ಒಂಥರ ಏನು ಸೀರಿಯಸ್ ಆಗಿ ಯಾರು ತಗೋಬೇಡಿ. ಆ ಥರ ಆನೆಗಳು ಯಾವ ಕ್ಯಾಂಪಿಗೆ ಹೋಗಲ್ಲ. ಹೋದರೂ ಹೊಸ ಆನೆಗಳನ್ನ ಕಳಿಸ್ಬೋದು, ಮತ್ತು ಬೇರೆ ಆನೆಗಳೆಲ್ಲ ಹೋಗಲ್ಲ, ಆಯಿತಾ? ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಇರಿ. ಈ ಬೇಜಾರಾಗೋ ವಿಷಯ ಏನಂದರೆ, ಇದೇ ಒಂದು ವಿಷಯ ಅಂದರೆ, ಇವಾಗ ನಾವು ಒಂದು ಜಾಗ ಅಂತ ಇದ್ದಿದ್ಮೇಲೆ, ಒಂದು ಕಾಡು ಅಂತ ಇದ್ದ ಮೇಲೆ ಅಲ್ಲಿಗೆ ಮಾತ್ರ ನಾವು ಅಡ್ಜಸ್ಟ್ಮೆಂಟ್ ಆಗಿರ್ತೀವಿ. ಈ ಕಾಡಲ್ಲಿ ನಾನು ಮತ್ತು ನಮ್ಮ ಅಣ್ತಮ್ಮ ಇದ್ದೀವಿ, ನಾವು 2 ಜನ ಈ ಕಾಡಿಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಆಗಿರ್ತೀವಿ. ಇನ್ನೊಂದು ಜಾಗಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ತುಂಬ ಕಷ್ಟ ಇದೆ. ಇವಾಗ ಇಲ್ಲಿ ನಾನು ಹೋಗ್ತಾ ಇದ್ದೀನಿ, ನಮ್ಮ ಆನೆ ಇಲ್ಲಿ ಬಿಟ್ಟರೆ ಅಲ್ಲಿ ಇರ್ತಾನೆ, ಅಲ್ಲಿ ಬಿಟ್ಟರೆ ಇಲ್ಲಿ ಇರ್ತಾನೆ ಅನ್ನೋದು ನಂಗೆ ಮಾತ್ರ ಗೊತ್ತಿರುತ್ತೆ. ಏನಕ್ಕೆ ನಾನು ಆವಾಗ ಸುತ್ತಾಡಿರ್ತದೆ, ನಮ್ಮ ಆನೆಯೂ ಸುತ್ತಾಡ್ತಾ ಇರ್ತದೆ. ಈ ಥರ ಇವ್ರು ಏನು ಮಾಡ್ತಾರೆ, ಈ ಥರ ಬೇರೆ ಬೇರೆ ಕ್ಯಾಂಪ್ಗಳಿಗೆ ಹಾಕೋದು, ಮತ್ತು ಬೇರೆ ಬೇರೆ ಮಾವುತ ಕವಾಡಿಗಳನ್ನ ಆನೆ ಮೇಲೆ ಚೇಂಜ್ ಮಾಡಿ ಹಾಕ್ಬಿಡೋದು. ಆ ಥರ ಮಾಡೋದ್ರಿಂದ ಅಲ್ಲಿ ಒಬ್ಬ ಕೆಲಸ ಮಾಡೋನು
ಚೇಂಜ್ ಆಗೋಯ್ತಾನೆ. ಆ ಚೆನ್ನಾಗಿ ಕೆಲಸ ಮಾಡೋ ಆನೆನೂ ಒಂದು ಚೇಂಜ್ ಆಗೋಯ್ತದೆ. ಯಾವತ್ತಿಗೂ ಒಂದು ಆನೆನ ಬೇರೆ ಜಾಗಕ್ಕಾಗಲಿ ಬೇರೆ ಮಾವುತ ಕಾವಡಿಗಾಗಲಿ ಚೇಂಜ್ ಮಾಡಬಾರ್ದು. ಆ ಥರ ಮಾಡ್ತಾಯಿದ್ರೆ ಆನೆಗೇ ಬೇಸತ್ತೋಗ್ಬಿಡುತ್ತೆ. ಇವಾಗ ಒಂದು ಫ್ಯಾಮಿಲಿಗೆ ನಾವು ಅಂತ ಹೇಳಿದ ಮೇಲೆ ಇವಾಗ ನಮ್ಮ ಆನೆ ಜೊತೆ ಇರೋ ಆನೆಗಳೆಲ್ಲ ನಾವು ಒಂಥರ ಅವರ ಮಾವುತ ಕಾವಡಿ ಅವರ ಮಕ್ಕಳು ಮರಿ ನಾವೆಲ್ಲ ಒಂದು ಕುಟುಂಬ ಥರನೇ ಫೀಲ್ ಮಾಡ್ತೀವಿ. ನಾವು ಯಾವುದಾವುದೋ ಬೇರೆ ಬೇರೆ ಊರಿಂದನೇ ಬರಲಿ, ಅವ್ರು ಯಾರ ಥರ ಗೊತ್ತಿಲ್ಲದೇ ಇರಲಿ, ಆದರೂ ನಾವು ಒಂದು ಜಾಗದಲ್ಲಿ ಇರುವಾಗ ಎಲ್ಲರೂ ಒಂದೇ ಥರ ಫೀಲ್ ಮಾಡ್ತೀವಿ. ನಮ್ಮನ್ನೇ ಬೇರೆ ಬೇರೆ ತೊಗೊಂಡೋಗಿ ಮೂಲೆ ಬಿಟ್ಬಿಟ್ರೆ ತುಂಬ ಬೇಜಾರಾಗೋ ವಿಷಯ ಇದು, ಆಯಿತಾ. ಹಂಗಾಗ್ಬಿಟ್ಟು ಯಾರಿಂದನೂ ಯಾರನ್ನ ದೂರ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಒಂದು ಆನೆ ಹೆಸರು ಮಾಡ್ತಾ ಇದೆ ಅಂದರೆ ಅದೊಂದು ಕ್ಯಾಂಪಲ್ಲಿ ಆ ಕ್ಯಾಂಪಿಗೆ ಹೆಸರು ಮಾಡಿದೆ ಲೆಕ್ಕ. ಇಲ್ಲೊಂದು ಕಲಿಂಕಾನೆ ಐತೆ, ಬಡ್ದು ಬಾಯಕ್ಕೆ ಬಿಡೋಣ, ಚೆನ್ನಾಗೈತೆ. ಇದು ಆ ಸೀಸನಲ್ಲಿ ನಾವು ತಿಂತಾಯಿದ್ದು. ಅಪ್ಪ ಹುಳಿ ಅಂತಮ್ಮ ಬೇಕಾ ಬಾ. ಸಿಕ್ಕಾಪಟ್ಟೆ ಹುಳಿ ತಿಂದುಬಿಟ್ರೆ ಮುಗೀತು. ಹಣ್ಣಾಗಿಲ್ಲ ನಮ್ಮ ಅಂತಮ್ಮ ತಿಂತವನು ಸ್ವಲ್ಪ ನೋಡಿ. ನೋಡಿದ್ರಾ, ಅವನು ಕಾಯಿ ತಿಂತವನೆ. ಅವನಿಗೆ ಹುಳಿ ಆಯ್ತಿಲ್ವ ಅಂತ ನನ್ನ ಪ್ರಕಾರ. ಮೈ ಫುಲ್ ಕೆಸರು ಹಾಕೊಂಬಂದಿಯಾನೆ, ಏನು ಮಾಡೋಕ್ಕಾಗಲ್ಲ. ಅವನು ತಿನ್ನೋದೆ ನಾವು ತಿನ್ನದೆ. ಏನು ಮಾಡೋಣ ಹೇಳಿ. ಅಂಟಮ್ಮ ಹುಳಿ ಇಲ್ಲ, ಹುಳಿ ಅಂತೆ. ನನಗೊಂದು ನೀ ಹಂಗೆ ಕಿತ್ಕೊಂಡು ತಿಂದರೆ ನೆಕ್ಸ್ಟ್ ಸತಿಗೆ ಯಾವುದು ಬೆಳೆಯಲ್ಲ, ಅದು ಎಲೆನೇ ಅಲ್ಲ. ಒಳ್ಳೆ ಚೆನ್ನಾಗಿರ್ತಿದ್ದು. ನಮ್ಮ ಅಣ್ಣ ಒಂದು ತಿನ್ಸೋಣ ಬಿಡ್ರಿ, ಕೈ ತುತ್ತು ತಿನ್ಸೋಣ ಒಂದು ಮುಂದೆ ಒಂದು ಕಾಯಿ ಬಾ. ನಿನಗೆ ಅಷ್ಟೇ. ಏನೋ ಮಾತಾಡ್ತಿದ್ದಲ್ಲ, ಅದೇ ಆ ಥರ ಮಾಡಬಾರ್ದು, ತಪ್ಪೋದು. ಅವನೊಂದು ಮಾವುತ ಕಾವಡಿಗಳು ಅದು ಕಾಡಾನೆ ಇರುವಾಗ ಎಷ್ಟು ಕಷ್ಟಪಟ್ಟು ಪಳಗಿಸಿರ್ತಾರೆ ಅಂತ ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ತಾರೆ, ಯಾರೋ ಅನ್ನ ಬೇಯಿಸೋದು ಕಷ್ಟಪಟ್ಟು ತಿನ್ನೋದು ಯಾರು ಆ ಥರ ಆಗೋಯ್ತದೆ. ಆ ಥರ ಮಾಡಬಾರ್ದು. ಯಾವ ಒಂದು ಬೇರೆ ಜಾಗಕ್ಕೆ ಆಗ್ಬಾರ್ದು. ಅವ್ರಿಗೆ ಒಂದು ಮನಸ್ಥಿತಿ ಚೆನ್ನಾಗಿರಲ್ಲ. ಅಲ್ಲಿ ಅಣ್ಣ ತಮ್ಮ ಅಂತ ಹೇಳ್ಕೊಂಡು ಒಂದೇ ಕ್ಯಾಂಪಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆಮೇಲೆ ಈ ಥರ ಬೇರೆ ಬೇರೆ ಮಾಡಿಬಿಟ್ರೆ ಅವ್ರಿಗೂ ಬೇಜಾರಾಗೋಯ್ತದೆ. ಆ ಥರ ಯಾರು ಮಾಡಲ್ಲ. ಅದು ನಮ್ಗೆ ಇನ್ನೊಂದು ವಿಷಯ ಹೇಳ್ತಾ ಇರ್ತಾರೆ. ಆ ಥರ ಹೇಳ್ತಾ ಇದ್ದಾರೆ, ಹೇಳೋದಕ್ಕೆ ನಾನು ಹೇಳ್ತಾ ಇರೋದು. ಆನೆಗಳು ಯಾವ ಆನೆಗಳು ಚೇಂಜ್ ಆಗಲ್ಲ ಒಂದು, ಆಯಿತಾ. ಯಾವ ಆನೆಗಳಿಗೂ ಯಾವ ಆನೆನ ಚೇಂಜ್ ಮಾಡಲ್ಲ. ಯಾವ ಕ್ಯಾಂಪಿನೂ ಯಾವ ಆನೆನೂ ಹೋಗಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ. ಅವ್ರು ಸುಮ್ಮನೆ ಹೇಳ್ತಾರೆ, ಅದೇ ಕೇಳ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಷ್ಟೆ. ಆ ಥರ ಏನೂ ಆಗಲ್ಲ. ಆ ಥರ ಏನಾದರೂ ಆದರೆ ನಾವು ಅದ್ರ ಮೇಲೆ ಇದ್ದೀವಲ್ಲ, ನಾವು ಏನಾದರೂ ಮಾತಾಡೋಣ ಇರಿ, ಸುಮ್ಮನೆ ಆ ಥರ ಬಿಡಬಾರ್ದು, ಆಯಿತಾ. ಈಗ ಒಂದು ಬಿಟ್ಟರೆ ಮರ ಚೆನ್ನಾಗಿದೆ, ಹುಳಿ ಸಿಕ್ಕಾಪಟ್ಟೆ. ನಮ್ಮ ಅಂತಮ್ಮ ಬೇಕು ಕಡಿಮೆ ಕಾಯಿ ತಿಂತವನೆ. ಏಯ್ ಬಾ ಹೋಗ ಬಾ. ಈ ಚೈನಿಗೇನೆಲ್ಲ ಇದು ಮಾಡ್ತಾಯಿದ್ದೆ, ಹೋಯ್ಬಿಡ. ಇದು ಒಳ್ಳೆ ಡಿಮ್ಯಾಂಡ್ ಕಾಯಿ, ಗೊತ್ತಲ್ಲ. ಅವತ್ತೇ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಏನಂತ ಒಳ್ಳೆ ಡಿಮ್ಯಾಂಡ್ ಇದೆ ಈ ಕಾಯಿಗೆ. KG ಬಂದು 700 ರೂಪಾಯಿ ಅಂತ. ಉಪ್ಪಿನಕಾಯಿ ಹಾಕ್ತಾರೆ. ಬಡ್ದು ಬಾಯಿ ಹಾಕ್ತವನೆ. ಮೈಗಿ ಮೇಲೆ ಇದಾಕ್ಬಿಟ್ರೆ ಕಷ್ಟ, ಚೈನಿಗಿನ ಹಾಕ್ಬಿಟ್ರೆ. ಎಷ್ಟು ನೀಟಾಗಿ ಇಟ್ಕೊಂತವನೆ ಅಂದರೆ, ನಾನು ಕೊಟ್ಟರೆ ತಿಂತಾನೆ, ಅವನು ನನ್ಗೆ ಕೊಡಲ್ಲ ಇವನು, ಆಯ್ತಾ. ಹೋಗೋಣ ಬಾ, ನಡಿ ಸಾಕು ಬಾ, ನಡಿ. ನೋಡಿ ಅಲ್ಲಿ ಇನ್ನೇನು ಹುಡುಕ್ತಾ ಇದೆ ಅಲ್ಲಿ ನೋಡಿ, ಚೆನ್ನಾಗಿದೆ ನೋಡಿ ಕಲೀಮ್ಕಾಯಿ. ಯಾಕೆ ನಾವು ಮುಂದೆ ಬಿಡ್ತಾ ಇದ್ದೀನಿ ಅಂದರೆ, ಮುಂದೆ ಬಿಡ್ತಾ ಇಲ್ಲ ಅಂದರೆ ಅಲ್ಲಿ ಬಂದು ಮುಟ್ಕೊಂಡು ತಿಂದ್ಬಿಡ್ತಾನೆ ಅವನ್ನೆಲ್ಲ, ಫುಲ್ ಹಾಳು ಮಾಡಕ್ಕೆ ಬಿಡ್ತಾನೆ. ಅದಕ್ಕೆ ಹಂಗೆ
ಆಯಿತಾ, ನಿಮ್ಗೆ ಗೊತ್ತಿರ್ಬೋದಲ್ಲ, ಹೇಳ್ದಲ್ಲ ಆ ಥರ ಇದಾಗೋಯ್ತದೆ. ಆ ಥರ ಯಾರು ಏನು ಮಾಡಲ್ಲ. ನಮ್ಮ ಒಂದು ಆನೆಗಳನ್ನ ಯಾವುದೇ ಒಂದು ಕ್ಯಾಂಪ್ಗಳಿಗೆ ಕಳಿಸಲ್ಲ, ಮತ್ತು ಬೇರೆ ಒಂದು ಸ್ಟೇಟ್ಗಳಿಗೆಲ್ಲ ಆನೆ ಕಳಿಸ್ಬೇಕು ಹಂಗೆ ಅಂತ ಹೇಳ್ತಾಯಿದ್ರು. ಆ ಥರ ಏನೂ ಆಗಲ್ಲ. ಏನಕ್ಕಾದರೆ ನಮ್ಮ ಕರ್ನಾಟಕದ ಆನೆ ನಮ್ಮ ಹೆಮ್ಮೆ ಆನೆ, ಅಂದರೆ ನಮಗೊಂದು ಹೆಮ್ಮೆ ತರಿಸೋವಂಥ ಒಂದು ಆನೆ. ಇವಾಗ ಬೇರೆ ಕಡೆ ಎಲ್ಲರೂ ಒಂದು ನಮ್ಮ ಅಭಿಮನ್ಯು ಆನೆ ಹೆಸರು, ಅರ್ಜುನಂದು ಎಲ್ಲ ಹೆಸರು ಹೇಳ್ತಾಯಿದ್ರು. ಅಂದರೆ ಕಾರಣ ಅವುಗಳು ನಮ್ಮ ಆನೆ ಅನ್ನೋದಕ್ಕೆ ನಾವು ಎಲ್ಲೇ ಹೋದ್ರೂ ನಮಗೊಂದು ವ್ಯಾಲ್ಯೂ. ಯಾವುದೇ ಒಂದು ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ರು, ಎಲ್ಲೂ ಹೋದ್ರು, ಓ ಅವರು ಆ ಕರ್ನಾಟಕದವ್ರು ಅಂದರೆ ಎಲ್ಲ ಓ ಇವರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನಮಗಂತ ಹೆಸ್ರು ಮಾಡಿಕೊಟ್ಟಿರೋ ಆನೆಗಳು, ಅಂಥ ಆನೆಗಳನ್ನ ಏನು ಮಾಡಬಾರ್ದು. ಏನಕ್ಕಂದರೆ ಈಗ ಒಂದು ಜಾಗದಲ್ಲಿ ಅವುಗಳಿಗೆ ಏನು ಹಿಂಗೆ ಅಂತ ಗೊತ್ತಾಗಿರುತ್ತೆ, ಬೇರೆ ಒಂದು ಜಾಗಕ್ಕೆ ಹೋದರೆ ತುಂಬ ಅಪಾಯ. ಇವಾಗ ತುಂಬ ಕಾಡಾನೆಗಳು ಇರುತ್ತೆ, ಸಪೋರ್ಟಿಗೆ ಸಪೋರ್ಟು ಒಂದು ಆನೆ ನಿಲ್ಲುತ್ತೆ ಈ ಕ್ಯಾಂಪಲ್ಲಿ. ಬೇರೆ ಒಂದು ಕ್ಯಾಂಪಲ್ಲಿ ಎಲ್ಲ ಹೊಸ ಜನ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇಲ್ಲಿ ಸಪೋರ್ಟಿಗೆ ಸಪೋರ್ಟ್ ನಾವು ನಿಂತ್ಕೊಬಿಡ್ತೀವಿ. ಏನಕ್ಕಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಅದಕ್ಕೆ ಬೇರೆ ಒಂದು ಯಾವುದೋ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಸಪೋರ್ಟಿಗೆ ಯಾರಾದರೂ ನಿಲ್ತಾರಾ? ಅವ್ರು ಯಾರು ಪರಿಚಯ ಇದ್ದರೆ ನಿಲ್ತಾರೆ, ಯಾರು ಪರಿಚಯನೇ ಇರೋಲ್ಲ. ಒಬ್ಬರೇ ಹೋಗಿ ನೀವು ಒಬ್ಬಂಟಿಯಾಗಿ ಅಲ್ಲಿ ಓಡಾಡೋಕ್ಕಾಗಲ್ಲ. ಆ ಥರ ಆನೆಗಳು ಅಷ್ಟೇ, ಒಂದೇ ಹೋಗಿ ಎಲ್ಲ ಆನೆಗಳನ್ನ ಕರ್ಕೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಅಥವಾ ಹೆಚ್ಚು ಕಮ್ಮಿ ಆದರೆ ಯಾರು ಅದಕ್ಕೆ ಉತ್ತರನೇ ಕೊಡೋರು ಇರೋಲ್ಲ. ನಿಮ್ಗೆ ಗೊತ್ತಿರೋ ವಿಷಯನೇ. ಏನೇ ಅಂದರೂ ಅದು ಏನು ಬೇರೆ ಏನೋ ಒಂದು ಕಾರಣ ಹೇಳಿ ಸುಮ್ಮನೆ ಜಂಪಾಗೋಯ್ತಾರೆ. ಹಂಗಾಗಿ ಅದ್ರ ನಾನು ಹೇಳೋದು ಒಂದೇ, ಯಾವ ಆನೆಗಳು ಹೋಗಲ್ಲ, ನೀವು ಭಯ ಪಡೋದು ಬೇಕಾಗಿಲ್ಲ. ಸುಮ್ಮನೆ ವಿಡಿಯೋ ಮಾಡ್ತಾಯಿರ್ತಾರೆ, ವಿಡಿಯೋಗಳನ್ನ ಮಾಡ್ತಾಯಿರ್ತಾರೆ, ಯಾರು ಬೇಜಾರು ಮಾಡ್ಕೋಬೇಡಿ. ಅವ್ರು ಮಾಡಲಿ, ಆನೆಗಳಂತೂ ಹೋಗಲ್ಲ. ಓಕೆನಾ? ಇದು ನಾನು ನಿಮಗೆ ಪಕ್ಕ ಹೇಳ್ತೀನಿ. ಹೋದರೂ ನಮ್ಮ ಹೆಸರು ಮಾಡಿರೋ ನಮ್ಮ ಆನೆಗಳೆಲ್ಲ ಹೋಗಲ್ಲ. ಬೇರೆ ಹೊಸ ಆನೆಗಳನ್ನ ಬೇಕಾದ್ರೆ ಹಾಕ್ಬೋದು, ನಮ್ಮ ಆನೆಗಳೆಲ್ಲ ಯಾವುದು ಹೋಗಲ್ಲ. ಓಕೆನಾ? ಅಷ್ಟೇ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿಬಿಡಿ ಈ ವಿಡಿಯೋ ಹೆಂಗಿತ್ತಂತ. ಮತ್ತು ಸಿಗೋಣ, ಬಾಯ್. ಓಕೆನಾ?